ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರು ವೃಂದವೇ, ನನ್ನ ಆರಾಧ್ಯ ದೈವರಾದ ರಾಘವೇಂದ್ರ ಸ್ವಾಮಿಗಳು ಹಾಗೂ ಗುದ್ದಲೇಶ್ವರ ಮಹಾಸ್ವಾಮಿಗಳ ಮನದಲ್ಲಿ ಸ್ಮರಿಸುತ್ತಾ, ಇಂದು ಗುರು ಪೌರ್ಣಿಮೆ. ತಮಗೆಲ್ಲರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳು. ಗುರು ಘು ಎಂದರೆ ಮೌಢ್ಯ, ಅಂಧಕಾರ, ಅಜ್ಞಾನ. ರು ಎಂದರೆ ನಾಶ ಮಾಡುವುದು, ಕಳೆಯುವುದು. ಗುರು ಎಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುವವನು. ಗುರು ಪೌರ್ಣಿಮೆಯನ್ನು ಬೌದ್ಧ ಪೂರ್ಣಿಮೆ, ವ್ಯಾಸ ಪೂರ್ಣಿಮೆ ಎಂದೂ ಸಹ ಕರೆಯಲಾಗುತ್ತದೆ. ವ್ಯಾಸ ಮಹರ್ಷಿ ಅಥವಾ ವ್ಯಾದ ಮಹರ್ಷಿ ವಿಷ್ಣುವಿನ ಸ್ವರೂಪ. ಇವರು ಧರ್ಮ ಸಂಸ್ಥಾಪನೆಗಾಗಿ ಮಹಾಭಾರತ, 18 ಪುರಾಣಗಳು, 4 ವೇದಗಳನ್ನು ಬೇರ್ಪಡಿಸಿದರು. ಸನಾತನ ಧರ್ಮಕ್ಕೆ ಇವರ ಕೊಡುಗೆ ಅಪಾರ. ಇವರು ಗುರು ಪೌರ್ಣಿಮೆಯ ದಿನ ಜನಿಸಿದ್ದರು. ಆದ್ದರಿಂದ ವ್ಯಾಸ ಪೌರ್ಣಿಮೆ ಎಂದು ಕರೆಯಲಾಗುತ್ತದೆ. ಗೌತಮ ಬುದ್ಧರು ತಮ್ಮ ಮೊದಲ ಉಪದೇಶವನ್ನು ಈ ದಿನವೇ ಪ್ರಾರಂಭಿಸಿದ್ದರು. ಆದ್ದರಿಂದ ಬೌದ್ಧ ಪೂರ್ಣಿಮೆ ಎಂದೂ ಸಹ ಕರೆಯಲಾಗುತ್ತದೆ. ಆದಿಯೋಗಿ ಅಂದರೆ ಶಿವನು ಸಪ್ತಋಷಿಯಾಗಿದ್ದು ಈ ದಿನವೇ. ಆದ್ದರಿಂದ ಹಿಂದೂಗಳಿಗೆ ಆಷಾಢದ ಹುಣ್ಣಿಮೆಯ ದಿನ ಗುರು ಪೌರ್ಣಿಮೆಯು ಸನಾತನ ಹಬ್ಬವಾಗಿದೆ. ಸಾರೆ ಚೆಲ್ಲಿದ ಮುಕುತಿ ಮುಕುತಿ, ಸಾರೆ ಚೆಲ್ಯಾದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಎಂದು ಅಲ್ಲಮಪ್ರಭು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಗುರುವೆಂದರೆ ಮಾರ್ಗದರ್ಶಿ, ಬೆಳಕು, ದಿಕ್ಸೂಚಿ. ಹಿಂದೂ ಧರ್ಮಗಳಿಗೂ ಅಂದರೆ ಬಸವೇಶ್ವರರು, ಇಸ್ಲಾಂ ಧರ್ಮ ಮುಹಮ್ಮದ್ ಪೈಗಂಬರ, ಬೌದ್ಧ ಧರ್ಮ ಗೌತಮ ಬುದ್ಧ, ಜೈನ ಧರ್ಮ ಮಹಾವೀರ, ಹೀಗೆ ಎಲ್ಲ ಧರ್ಮಗಳಿಗೂ ಅವರದೇ ಆದ ಗುರು ಇದ್ದಾರೆ, ಅನುಯಾಯಿಗಳು ಇದ್ದಾರೆ. ಎಲ್ಲ ಕೊಂಡಿರದ ಗುರುವಿನ ಉದ್ದೇಶ ದೇವರು ಒಬ್ಬನೇ, ನಾಮ ಹಲವು, ದೈವ ದರ್ಶನ ಮಾಡಿಸೋದು. ದೇವರು ಹಾಗೂ ಭಕ್ತನ ಮಧ್ಯೆ ಸಂಪರ್ಕ ಕೊಂಡಿಯಾಗಿದ್ದಾನೆ ಗುರು. ಗುರುವಿನ ಸ್ಥಾನ ಮಹಿಮೆ ದೊಡ್ಡದು. ತ್ರಿಮೂರ್ತಿ ಸ್ವರೂಪಿಯೂ ಆಗಿದ್ದಾನೆ. ನಹಿ ಜ್ಞಾನಿ ನ ಸದೃಶ, ಜ್ಞಾನವಿಲ್ಲದಿದ್ದರೆ ಏನೂ ಇಲ್ಲ. ಅಂತಹ ಜ್ಞಾನದ ಬೋಧನೆ ಗುರುವಿನಿಂದ ಮಾತ್ರ ಸಾಧ್ಯ. ಒಬ್ಬ ಗುರು ಅಂದರೆ ಗೌತಮ ಬುದ್ಧನಿಂದ ಒಬ್ಬ ರಾಕ್ಷಸ ಅಂಗುಲಿಮಾಲ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಬರುತ್ತಾನೆ, ಅವನ ಅನುಯಾಯಿಯಾಗುತ್ತಾನೆ. ನಾರದ ಮಹರ್ಷಿಯ ಮಾತು, ಉಪದೇಶ ಒಬ್ಬ ಬೇಟೆಗಾರನನ್ನು ವಾಲ್ಮೀಕಿ ಮಹರ್ಷಿಯನ್ನಾಗಿಸಿತು. ಬಸವೇಶ್ವರರಿಂದ ಒಬ್ಬ ಕಳ್ಳ ಕಲ್ಲಿನಲ್ಲಿ ಲಿಂಗವನ್ನು ಕಂಡು ಆ ಸ್ಥಳದಿಂದ ಭಕ್ತನಾಗಿ ಹೊರಬರುತ್ತಾನೆ. ಇದು ಗುರುವಿನ ಶಕ್ತಿ. ಶಿಕ್ಷಾ ಗುರುವೇ, ಮೋಕ್ಷಾ ಗುರುವೇ, ದೀಕ್ಷಾ ಗುರುವೇ, ಗುರುವಿನ ಗುರುವೇ, ಮಹಾಗುರುವೇ. ಈ ಗುರು ಪರಂಪರೆಯಲ್ಲಿ ನೋಡ್ತಾ ಇದ್ದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ರಾಘವೇಂದ್ರ ಗುರುಗಳು, ಶಿರಡಿ ಸಾಯಿಬಾಬಾ. ಅದಲ್ಲದೆ ಗುರುವನ್ನು ಮೀರಿಸಿದ ಶಿಷ್ಯರಿದ್ದಾರೆ. ಗುರುಗಳಿಗೆ ಗೌರವ ತರುವುದೆಂದರೆ ತಮ್ಮ ಹೆಸರಿಗಿಂತ, ತಮ್ಮ ಸಾಧನೆಗಿಂತ ತನ್ನ ಶಿಷ್ಯ ಮುಂದೆ ಬಂದಾಗ. ಹಾಗೆ ನೋಡುವುದಾದರೆ ಏಕಲವ್ಯ ದ್ರೋಣಾಚಾರ್ಯರ ಶಿಷ್ಯ, ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಶಿಷ್ಯ ಪುಟ್ಟರಾಜ ಗವಾಯಿಗಳು, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರು, ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರ ಶಿಷ್ಯರು. ಗುರುಗಳು ಕೊಟ್ಟರೆ ವರ, ಇಟ್ಟರೆ ಶಾಪ. ದ್ರೋಣಾಚಾರ್ಯರು ಕರ್ಣನಿಗೆ ನಿನ್ನ ವಿದ್ಯೆ ಸಮಯಕ್ಕೆ ಸರಿಯಾಗಿ ನೆನಪು ಹಾರಲಿ ಎಂದಿದ್ದರು. ಗುರು ಕರುಣೆ, ಆಶೀರ್ವಾದ ಸದಾ ಬೇಕು. ಹಿಂದೆ ಗುರುವಿರಬೇಕು, ಮುಂದೆ ಗುರಿ ಇರಬೇಕು. ಗುರು ಇಲ್ಲದ ಜೀವನ ಹುಟ್ಟು ಇಲ್ಲದ ನಾವಿಕನಂತೆ. ಆಧ್ಯಾತ್ಮಿಕ ಗುರುಗಳು ಅಂದರೆ ತಮ್ಮ ಪ್ರವಚನದ ಮೂಲಕ, ಸತ್ಸಂಗದ ಮೂಲಕ, ಉಪದೇಶ ತತ್ವಗಳ ಮೂಲಕ ಸಮಾಜದ ಅಸ್ಪೃಶ್ಯತೆ, ಬಡತನ, ಅಂಕುಡೊಂಕುಗಳನ್ನು, ಸರಿತಪ್ಪುಗಳನ್ನು ಜನರಿಗೆ ತಿಳಿಸಿ ಅವರನ್ನು ಸನ್ಮಾರ್ಗದತ್ತ ಕರೆದೊಯ್ಯುತ್ತಾನೆ. ಬೆಂಗಾಡಿನಲ್ಲಿ ತಂಗಾಳಿಯಂತೆ ಬಂದು ಸನ್ಮಾರ್ಗದತ್ತ ಕರೆದೊಯ್ಯುವವನೇ ಗುರು. ಹರ ಮುನಿದರು ಗುರು ಕಾಯುವ
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಸಾಧನೆ ಮಾಡಬೇಕಾದರೆ ಗುರುಗಳನ್ನು ಒಮ್ಮೆ ಮನದಲ್ಲಿ ಸ್ಮರಿಸಿದರೆ ಆ ಕೆಲಸ ನಿಜಕ್ಕೂ ಯಶಸ್ವಿಯಾಗುತ್ತದೆ. ಇಂತಹ ಗುರುಗಳಿಗೆ ನನ್ನ ಕೋಟಿ ನಮನಗಳು. ಆಚಾರ್ಯ ದೇವೋಭವ. ಸರ್ವೇ ಜನ ಸುಖಿನೋ ಭವಂತು. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್.